ಕುಣಿತಾಳ ಏನ್ ಹವಾಯ ವಿಶಾಲ ಮಂದಿಯ ತಲೆಯ ಕೆಡಿಸಾಳ ಏನ್ ಹವಾಯ ವಿಶಾಲ ಮಂದಿಯ ತಲೆಯ ಕೆಡಿಸಾಳ ಮನಸ್ಸಿಗೆ ಬೌದಂಗ ಕುಣಿತಾಳ ಬಂದಂಗ ಕುಣಿತಾಳ ಮಂದಿನ ಕಂದ ಹವಾಯ ವಿಚಾರ ಮಂದಿಯ ಚಲಿಯ ಜಡಿಚಾಳ ಹವಾಯ ವಿಚಾರ ಮಂದಿಯ ಚಲಿಯ ಜಡಿಚಾಳ ಮನಸ್ಸಿಗೆ ಕುಣಿತಾಳ ಚಂದ ಸೃಷ್ಟಿ ಮಾಡ್ಯಾಳ ದೇವಿ ನಾಮ ಇಟ್ಟಾಳ ಪುಣ್ಯದೊಳಗ ನಮ್ಮವ್ವ ಅಂತ ಹೋಗಿ ನನಗ ಹೇಳ್ಯಾಳ ಚಂದ ಸೃಷ್ಟಿ ಮಾಡ್ಯಾಳ ದೇವಿ ನಾಮ ಇಟ್ಟಾಳ ಪುಣ್ಯದೊಳಗ ನಮ್ಮವ್ವ ಅಂತ ಹೋಗಿ ನನಗ ಹೇಳ್ಯಾಳ ತಿಳದಂಗ ನಿಮ್ಮವ್ವ ಇಲ್ಲ ಸರಳ ತಿಳದಂಗ ನಿಮ್ಮವ್ವ ಇಲ್ಲ ಸರಳ ಮಂದ್ಯಾಗ ಹಾಡತೀರಿ ಸುಳ್ಳ ಸುಳ್ಳ ಹವಾಯ ವಿಚಾರ ಜಡಿಚಾಳ ಹವಾಯ ವಿಚಾರ ಚಲಿಯ ಜಡಿಚಾಳ ಮನಸ್ಸಿಗೆ ಬೌದಂಗ ಕುಣಿತಾಳ ಚಲಿಯ ಜಡಿಚಾಳ ಚಂದ ಸೃಷ್ಟಿ ಮಾಡ್ಯಾಳ ದೇವಿ ನಾಮ ಇಟ್ಟಾಳ ಶೂನ್ಯದೊಳಗ ನಮ್ಮವ್ವ ಅಂತ ಹೋಗಿ ನನಗ ಹೇಳ್ಯಾಳ ಚಂದ ಸೃಷ್ಟಿ ಮಾಡ್ಯಾಳ ದೇವಿ ನಾಮ ಇಟ್ಟಾಳ ಪುಣ್ಯದೊಳಗ ನಮ್ಮವ್ವ ಅಂತ ಹೋಗಿ ನನಗ ಹೇಳ್ಯಾಳ ತಿಳದಂಗ ನಿಮ್ಮವ್ವ ಇಲ್ಲ ಸರಳ ತಿಳದಂಗ ನಿಮ್ಮವ್ವ ಇಲ್ಲ ಸರಳ ಹವಾಯ ವಿಚಾರ ಮಂದಿಯ ಚಲಿಯ ಜಡಿಚಾಳ ಹವಾಯ ವಿಚಾರ ಮಂದಿಯ
ಚಲಿಯ ಜಡಿಚಾಳ ಮನಸ್ಸಿಗೆ ಮೌನಗ ಹಾಡ್ಯಾಳ ಚಲಿಯ ಜಡಿಚಾಳ ಅದಕ್ಕೆ ಸಿದ್ದರಾಯಣ್ಣ ಏನಾಯ್ತು ಸರಜೋಡಿ ಕಲಾವಂತರ ಬಾಳ ಚಂದ ಹಾಡಿ ಬಾಳ ಚಂದ ಮಾತಾಡಿ ಹೌದಿಲ್ಲ ಮಂದಿ ತಲ್ಯಾಗ ಹುಳ ಬಿಟ್ಟು ಹೋಗಿದ ಜನ ತಲ್ಯಾಗ ಹುಳ ಬಿಟ್ಟು ಹೋಗ್ಯಾರ ಹೋಯಪ್ಪ ಹೌದಿಲ್ಲ ಅದಕ್ಕೆ ವಚನಕಾರರು ಒಂದ್ ಕಡೆ ಒಂದು ಮಾತು ಹಿಂಗ ಹೇಳ್ತಾರ ಏನ್ ಹೇಳ್ತಾರ ವಚನಕಾರರು ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ರಿಪ್ಪ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೌದೌದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಇರಬೇಕು ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು ಸಲಾಕಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಹೌದೌದೆನ್ನಬೇಕು ನುಡಿ ಒಳಗಾಗಿ ನಡೆಯದಿದ್ದರ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಹೌದೌದೌದೌದು ಕರೆಯದ ಮಾತ ಹೌದಿಲ್ಲ ನಾವ್ ಮಾತಾಡಿದ ಮಾತು ಹೆಂಗಿರ್ಬೇಕಪ್ಪ ಅಂತಂದ್ರ ಹೆಂಗಿರ್ಬೇಕ್ರಿಪ್ಪ 4 ಮಂದಿಗೆ ಅರ್ಥ ಆಗಿರ್ಬೇಕು ಹಸಿಗೋಡೆ ಹಳ್ಳ ಹೋದಂಗಿರ್ಬೇಕು ಹೌದಿಲ್ಲ ಹಸಿಗೋಡೆ ಹಳ್ಳ ಹೋಗದಂಗಾಗಿರ್ಬೇಕು ಗರಸನ್ಯಾಗ ಊಟ ಜಡ್ದಂಗ ಆಗಿರ್ಬೇಕು ಹೌದೌದು ಕರೆಯದ ಮಾತು ಹೌದಿಲ್ಲ ಮಾತು ಆಡಿದ್ರ ಪ್ರೀತಿ ಬರ್ಬೇಕು ಮಾಯಾ ಬರ್ಬೇಕ ಹೌದಿಲ್ಲ ಮಾತಾಗಿರ್ಬೇಕು ಮಾತು ಗಾತ ಆಗಬಾರ್ದು ಗಾತ ಅವರ್ಲ ಮತ್ತ ಹೌದಿಲ್ಲ ಹೇಳಿದ್ರು ಬಹಳ ಚಂದ ಹೇಳಿದ್ರು ಏನಂತ ಹೇಳ್ತಾರ ಏನು ನಮ್ಮ ತಲೆ ಕೆಟ್ಟೈತೋ ಇನ್ನು ಅವ್ರ ತಲೆ ಕೆಟ್ಟೈತೋ ನನಗೆ ತಿಳಿವಾದಾಗೈತಿ ನಾನು ಅಡ್ಡಾಣ ಮಾತಾಡ್ತಾರ ಹೌದು ನಮ್ಮ ಕಮಿಟಿ ಹಿರಿಯರು ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ ಹಾಕಿ ಕೊಟ್ಟಿರಿ ಗೆರಿ ನಮಗ ಹೆಂಗ ಹಾಕಿದ್ರಪ್ಪ ಅಂತಂದ್ರ ಇವತ್ತು ನೀ ಅವ್ವಾನ ಬೆಳಸಾಕ ಬಂದಿ ಇವತ್ತು ನೀ ಅಪ್ಪನ ಬೆಳಸಾಕ ಬಂದಿ ಹೌದಿಲ್ಲ ಅಪ್ಪಂದ ಅವಂದ್ರಾಗ ಹೋಗಬಾರ್ದು ಅವಂದ ಅಪ್ಪಂದ್ರ ಕೂಡ್ಸಲಾಗಬಾರ್ದು ಅಂತಕ್ಕಂತ ಮಾತು ಹೇಳಿದ್ರು ಹೌದೌದು ಕರೆ ಅದಲ್ಲ ಹೌದಿಲ್ಲ ಇವತ್ತು ನೀನು ಅವ್ವಾನ ಬೆಳಸಾಕತ್ತೀಯೋ ಇಲ್ಲ ಹೆಂಡತಿನಿ ಬೆಳಸಾಕತ್ತೀಯೋ ಏನ ಮಮ್ಮಿನ ಬೆಳಸಾಕತ್ತಾರ ನಿನಗೆ ಹುಟ್ಟಿದ ಕೂಸುಗಳನ್ನ ಬೆಳಸಾಕತ್ತೀಯೋ ಒಂದು ತಿಳಿವಾತಾಗೈತೆ ನನಗೆ ಇಲ್ಲೈತ ಮಜ್ಕೂರ್ ಇದ್ರದ ಹೌದಿಲ್ಲ ಹೌದೌದ ಇಲ್ಲ ಅವ್ವಾನ ಹಿಡ್ಕೊಂಡಿ ಅವ್ವಾನ ಬೆಳಸ ಒಂದ ಹೌದಾ ಇಲ್ಲ ಹೆಂಡತಿನ ಹಿಡ್ಕೊಂಡಿ ಹೆಂಡತಿನ ಬೆಳಸ ಒಂದ ಹೌದಾ ಬೇಕಲ್ಲ ಒಂದು ಹಾದಿ ಅದಕ್ಕ ಹೌದಿಲ್ಲ ಒಮ್ಮೆ ತಾಯಿ ಅಂತಿ ಒಮ್ಮೆ ಹೆಂಡತಿ ಅಂತಿ ತಾಯಿಯಾಗ ಬರ್ತೀವೋ ಹೆಂಡತಿಯಾಗ ಬರ್ತೀವೋ ಒಂದ್ ಯಾವ್ದ್ರ ಒಂದಾಗ್ರೆ ಮತ್ ನೀವು ಒಂದಾಗಬೇಕು ನನಗೆ ತಾಯಿ ಆಗುದ ಒಮ್ಮೆ ಹೆಂಡತಿ ಆಗುದ ಇದು ಹೆಂಗೈತಿ ಹೇಳುದ ನೀ ತಾಯಿಯಾಗ ಬಂದಿ ನಿನ್ನ ಮಾತು ಕೇಳ್ಕೊಂಡ ನಾ ಹೋಗ್ಕಣ ಒಂದ ಹೌದಾ ಇಲ್ಲ ಹೆಂಡತಿಯಾಗ ಬಂದಿ ನಾ ಹೆಂಗ್ ಹೇಳ್ತೀನಿ ಹಂಗ ನೀ ಕೇಳ್ಕೊತ ಹೋಗ್ಬೇಕ ಎರಡು ಕರೆಕ್ಟ್ ಹೌದಿಲ್ಲ ಹೌದ ತಾಯಿ ಆಗಿಪ್ಪ ಅಂತಂದ್ರ ತಾಯಿಯಿಂದ ಮಗನಿಗೆ ಏನು ಉಪಕಾರ ಆಗೈತಿ ನೀ ಹೇಳ ಹೇಳಬೇಕಲ್ಲ ಮತ್ತ ಹಂಗದ ಹೌದಿಲ್ಲ ಮಗನಿಂದ ತಾಯಿಗೆ ಏನು ಉಪಕಾರ ಆಗೈತಿ ನಾ ಹೇಳ್ತೇನೆ ಕರೆಯದಲ್ಲ ಮಾತ ಹೌದಿಲ್ಲ ಇಲ್ಲ ಹೆಂಡತಿ ಆದಿ ಗಂಡನಕ್ಕಿಂತ ಹೆಂಡತಿ ಹೆಂಗ್ ಹೆಚ್ಚೋದು ನೀ ಹೇಳ ನೀ ಹೇಳೋದು ಹೌದಿಲ್ಲ ನಾ ಹೆಂಡತಿನಕ್ಕಿಂತ ಗಂಡ ಹೆಂಗ್ ಹೆಚ್ಚೋದು ನಾ ಹೇಳ್ತೇನೆ ನಾವ್ ಹೇಳುದಿಲ್ಲ ಫುಲ್ ಪವರ್ ಹೇಳು ಹೌದಿಲ್ಲ ಇದಕ್ಕೆ ಏನಂತಾರು ಹೆಣ್ಣಗಂಡ ಹಾಡಿಕೆ ಅಂತ ಹೆಣ್ಣಗಂಡ ಹಾಡಿಕೆ ಅಂತ ಕರೆ ಅದ ಹೌದಿಲ್ಲ ಅವ್ರು ಹೇಳಿದ್ರು ಬಾಳ ಚಂದ ಮಾತಾಡಿದ್ರು ಏನಂತಾರು ಏನ್ ಮಾತಾಡಿರಪ್ಪ ಅಂತಂದ್ರ ಒಂದ್ ಇದನ್ನ ಹೇಳಿದ್ರು ಅವ್ರು ಯಾವ್ದೋ ಒಂದು ವಚನ ಹೇಳಿದ್ರು ಅವರು ವಚನ ಬಾಳ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನೊಳಗ ಮಾಣಿಕ್ಯನಾಗು ಒಟ್ಟು ಪ್ರಭುವಾಗು ಅಂತೇಳಿ ಸುಡುಗಾರ ಹೇಳಿದ್ರು ಅವ್ರು ಪ್ರಭು ಹೌದೌದು ಇದ್ರೊಳಗ ಆಚಾರಕ್ಕೆ ಅರಸನಾದವ್ರು ಯಾರ ಹೇಳ್ಬೇಕೀಗ ಬೇಕಲ್ಲ ಆಚಾರಕ್ಕೆ ಅರಸಾದವ್ರು ಯಾರ ನಮ್ಮವ್ರವ್ರು ಹೌದೌದು ನೀತಿಗೆ ಪ್ರಭು ಆದವ್ರು ಯಾರ ಅವರು ನಮ್ಮವ್ರಲ್ಲ ಹೌದೌದ ಮಾತಿನೊಳಗ ಮಾಣಿಕ್ಯ ಆದವಾರ ಅವು ನಮ್ಮ ಅಪ್ಪಲ ಅವರು ಗಂಡು ಮಕ್ಕಳ ನಿಮ್ಮವ್ರು ಏನಾದ್ರು ಅದ್ರಾಗ ಅವ್ರದೇನಿಲ್ಲ ಅದ್ರಾಗ ಹೌದಿಲ್ಲ ಅವ್ರು ಸಂಚಾರ ಉಳ್ಳಾಗಡ್ಡಿಗ್ಯಾರ ಇದ್ರೊಳಗೆ ನಿಮ್ಮವ್ರು ಏನಾದ್ರು ಸಂಚಾರ ಉಳ್ಳಾಗಡ್ಡಿ ಹೌದಿಲ್ಲ ಹೌದಿಲ್ಲ ಅದಕ್ಕೆ ಮಾತು ಹೆಂಗಿರ್ಬೇಕಪ್ಪ ಅಂತಂದ್ರ ಗಂಡನ ಕೀಳು ಮಾಡಿ ಅದ್ರ ಮಾತಾಡಿರ್ಬೇಕು ಹೌದಿಲ್ಲ
ಗಂಡಸೂರ್ನ ಕೀಳು ಮಾಡ್ಯಾರ ಮಾತಾಡಿ ಹೆಂಗಸನ ಬೆಳೆಸ್ಬೇಕು ಒಂದ್. ಹೌದು ಮಾವ. ಹೌದಿಲ್ಲ? ಹೌದೌದು. ನೀ ಮಾವ ಅನ್ಬಿಡಪ್ಪ ನಮಗ. ಈ ಕಡೆ ಅತ್ತನ ಈ ಕಡೆ ನಾವು ಹೌದಿಲ್ಲ? ಹೌದೌದು. ಅದಕ್ಕ ಹೇಳಿದ್ರು ಅವ್ರು. ಹೌದು ಬಹಳ ಚಂದ ಹೇಳಿದ್ರು ಅವ್ರು. ಹೌದೌದು. ನೋಡು, ತಾಯಿ ಆದಾಕಿ 9 ತಿಂಗಳು 9 ದಿವಸ ನಿನ್ನ ಹೊಟ್ಟಿ ಒಳಗೆ ಇಟ್ಟುಕೊಂಡ ಹೌದೌದು. ಜ್ವಾಪಾನ ಮಾಡಿ ನೀನ್ ಈ ಭೂಮಿಗೆ ತಂದು ಬಿಟ್ಟಾಳು ಅಂತಂದ್ರ ಹೌದು ಹೌದು. ಹೌದಿಲ್ಲ? ಕರೆಯದ ನೀನು ಮಕ್ಕಳ ಹಡದಿ, ನೀ ಹೆಂಗ್ ಹಡದಿ ಅಂತ ಕೇಳ್ತಾರ ಅವ್ರ. ನಮ್ಮನ ಹೋಗೋ ಪರಾಣಿ ಹೋಗು. ನಮ್ದು ಯಾರು ಬರೀ ಗಂಡಸರ ಲೆಕ್ಕ ಗೊತ್ತಿಲ್ಲ ಇವ್ಕ. ಅಲ್ಲಾರು ಸುದ್ದಿ ಬೇರೆ ಐತಾಳ. ನಮ್ಮ ಲೆಕ್ಕ ಹಾರಿಗಿಡಿ, ಅವ್ರ ಲೆಕ್ಕ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಇವ್ರು ನಮ್ಮನ್ನ ಕೇಳಾಕತ್ತಾರ. ಹೌದಿಲ್ಲ? ಹೌದೌದು. ನೀನು ಲೋಕಾರೂಢಿ ಒಳಗೆ ಹೇಳ್ತಿರ್ಬಹುದ, ಪುರಾಣ ಒಳಗೆ ಹೆಂಗದ ಅಂತಪ್ಪ ಅಂತಂದ್ರ ಹೆಂಗ ಸೂರ್ಯನ ಶಾಖ ಭೂಮಿಗೆ ತಾಕಿ ಭೂಮಿಯಲ್ಲಿ ಇರ್ತಕ್ಕಂತ ನೀರು ಆವಿಯಾಗಿ ಮ್ಯಾಲ ಹೋಗಿ ಮೋಡಾಗಿ, ಮೋಡ ಆಗಾಕು ಯಾರಪ್ಪ ಅಂದ್ರ ನಮ್ಮ ವಿಷ್ಣುನ ಅಂಶ. ನೋಡಲ್ಲ ಕರೆಯದ. ಹೌದಿಲ್ಲ? ಹೌದ್ ಹೌದ. ಮೋಡ ತಂಪಾಗಿ ತೆಳಗ ಹನಿ ಬೀಳುದು ಏನಪ್ಪಾ ಅಂತಂದ್ರ ನಮ್ಮ ವಿಷ್ಣುನ ಅಂಶ. ನೋಡೋದು ಅದು ಗಂಡಿನ ಅಂಶ ಅದು. ಹೌದಿಲ್ಲ? ಮೋಡಾಗಿ ತಂಪಾಗಿ ತೆಳಗ ಸುರಿತೈತಲ್ಲ ಹನಿ, ಅದು ಕೂಡ ವಿಷ್ಣುನ ಅಂಶ. ಅದು ನಮ್ಮ ಅಪ್ಪನ ಅಂಶ. ಆ ಹನಿ ಭೂಮಿಗೆ ತಾಕಿ ಭೂಮಿ ಒಳಗ ಬೀಜ ಬಿದ್ದು ಮೆಳಿಕೆ ಹೊಡಿತಿದ್ಲ. ಮೆಳಿಕೆ ಮೆಳಿಕೆ ಅದು ನಮ್ಮ ವಿಷ್ಣುನ ಅಂಶ. ಎಳಿ ಮಳಿಕೆ ಅದು ನಮ್ಮ ವಿಷ್ಣುನ ಅಂಶ. ಬೀಜ ಬೆಳೆದು ಮೆಳಿಕೆ ಹೊಡೆದು ಅದನ್ನ ನಾವು ಆಹಾರವಾಗಿ ಸೇವಿಸಿಕೊಂಡ ನಮ್ಮಲ್ಲಿ ವೀರ್ಯವನ್ನು ನಾವು ತಯಾರು ಮಾಡ್ಕೊಳ್ತಿಲ್ಲ, ಅದು ಕೂಡ ವಿಷ್ಣುನ ಅಂಶ. ಇದಲ್ಲ ಅಲ್ಲಿ ಹೊಸ ಉಳ್ಳಾಗಡ್ಡಿ ಬೆಳಿತೇವಲ್ಲ, ಅದು ನಮ್ಮ ಅಂಶ ಅಂತ. ಹೌದಿಲ್ಲ? ಭೂಮಿ ಒಳಗ ಬೀಜ ಬಿದ್ದು ಬೀಜ ಮೆಳಿಕೆ ಹೊಡೆದು ಮೆಳಿಕೆ ನಾವು ಅದನ್ನ ಆಹಾರವಾಗಿ ಸೇವಿಸಿಕೊಂಡ ನಮ್ಮಲ್ಲಿ ವೀರ್ಯವನ್ನ ಏನು ನಾವು ತಯಾರು ಮಾಡ್ಕೊಳ್ತಿಲ್ಲ, ಅದು ಕೂಡ ವಿಷ್ಣುನ ಅಂಶ. ಅದು ನಮ್ಮ ಅಂಶ. ಹೌದಿಲ್ಲ? ಆ ವೀರ್ಯವನ್ನ ತೆಗೆದುಕೊಂಡ ನಾವು ನಿಮ್ಮ ಸಮ್ಮಿಲನ ಮಾಡಿಕೊಂಡಾಗ ನಿಮ್ಮಲ್ಲಿ ಗರ್ಭಕೋಶ ಅನ್ನತಕ್ಕಂಥದ್ದು ಏನು ಹುಟ್ಟುತ್ತಲ್ಲ, ಅದು ಕೂಡ ವಿಷ್ಣುನ ಅಂಶ. ನೋಡ ಅಲ್ಲಿ ಮತ್ತೆ ಇವ್ರದೇನಾಯ್ತು? ಹೌದಿಲ್ಲ? ನೋಡ, ನಾನ ಸೂರ್ಯನ ಶಾಖ ತಾಕಿ ಭೂಮಿ ಒಳಗೆ ಇರ್ತಕ್ಕಂತ ನೀರು ಆವಿಯಾಗಿ ಮೋಡ ಆಗಿ, ಹೌದಿಲ್ಲ? ಭೂಮಿ ಒಳಗೆ ಇರ್ತಕ್ಕಂತ ನೀರು ಆವಿಯಾಗಿ ಮೋಡ ಆಗಿ ತಂಪಾಗಿ ಹನಿಯಾಗಿ ಭೂಮಿಗೆ ಬೀಳ್ದಲ್ಲ, ಬೆದ್ದ ನಂತರ ಹೌದಿಲ್ಲ? ಅಲ್ಲಿ ನೋಡ ಚೀಸ್ ಅದ, ಅಲ್ಲಿ ಅದ ಚೀಸ. ಹೌದಿಲ್ಲ? ಈ 9 ತಿಂಗಳು ಹೊತ್ತು 9 ದಿವಸಕ್ಕೂ ಹಡತಿ, ಹೌದಿಲ್ಲ? ಅವ್ರಿಗೆ ಎಷ್ಟು ಚೋಳ ಕಡ್ದಂಗ ಬಾಳ ಹೇಳ್ರಲ್ಲ, 1000 ಚೋಳ ಕಡ್ದಂಗ ಆಕೈತಂತ. ನೋಡಿ, ನಾನು ಸೂರ್ಯನ ಶಾಖ ಕೊಟ್ಟ ನೀರು ತಗೊಂಡ ಮ್ಯಾಲ ಹೋದ. ಇದು ಪುರಾಣ ಪ್ರಕಾರ. ಮತ್ತ ನೀ ಮಾತಾಡಿದ ಲೋಕಾರೂಢಿ ಒಳಗೆ ಮಾತಾಡಿದೀನಿ. ನಾ ಲೋಕಾರೂಢಿ ಒಳಗೆ ನಾನು ಮಾತಾಡ್ತೇನ. ಹೌದಿಲ್ಲ? ನನ್ನ ತ್ರಾಸ ಹೆಚ್ಚು, ಮತ್ತ ನೀ 9 ತಿಂಗಳು ಹೊತ್ತದ ತ್ರಾಸ ಹೆಚ್ಚು. ಇವೆಲ್ಲ ಮಾಡೈತವಪ್ಪ, ಎಲ್ಲ ಗೊಂಜಾಳ ಐತಿ. ಎಲ್ಲ ಗೊಂಜಾಳ ಐತಿ. ಗೊಂಜಾಳ ಐತಿ, ಗೊಂಜಾಳ ಐತಿ, ಗೊಂಜಾಳ ಹೋಯ್ತು. ಹೌದಿಲ್ಲ? ಹೇಳಿದ್ರು ಅವ್ರು. ಬಾಳ ಚಂದ ಹೇಳಿದ್ರು ಅವ್ರು. ಏನಂತ? ಇದ್ರ ಒಳಗೆ ನನ್ನ ತ್ರಾಸ ಹೆಚ್ಚಾಕೈತು, ಇನ್ನು ನಿನ್ನ ತ್ರಾಸ ಹೆಚ್ಚಾಕೈತು, ನೀನ ಬಂದು ಹೇಳ ನನಗೆ ನೆಕ್ಸ್ಟ್ ಹಡಿದು ಬಾಳ. ಹೌದಿಲ್ಲ? ಹೇಳಿದ್ರು. ಇನ್ನೊಂದು ಲೋಕಾರೂಢಿ ಒಳಗೆ ಹೇಳ್ತಾವ್ರಿ. ಏನಂತ? ಹೆಂಗಪ್ಪ ಅಂತಂದ್ರ, ಹೆಂಗ 9 ತಿಂಗಳಿನ ಮಗನು ವರ್ತಿ ಪಟ್ಟಿ ಒಳಗ. ಹೌದಿಲ್ಲ? ನಿನ್ನ 1ನೇ ತಿಂಗಳಿಂದ ಹಿಡ್ಕೊಂಡ 9 ತಿಂಗಳವರೆಗೆ ಎಲ್ಲಿ ನನ್ನ ಹೆಂಡತಿ ತುಂಬಿದ ಚರ್ಗಿ ತಗೊಂಡ್ರ ಎಲ್ಲಿ ತ್ರಾಸ ಆಕೈತಂತ ಹೇಳಿ ಎದೆ ಎತ್ಕೊಂಡು ಹೋಗುತ್ತೇನೆ, ಎತ್ಕೊಂಡಿತ್ತ ತ್ರಾಸ ಆಯ್ತ ತಿಳ್ಕೊಂಡ. ಅಲ್ಲಲ್ಲ, ಎಲ್ಲಿ ತ್ರಾಸ ಆಕೈತೆ ಅಂತೇಳಿ ನನಗೆ ಹೆಂಡತಿ ನಿನ್ನ ಜೋಡು ಒಬ್ಬರು ಕಳಿಸಿಕೊಟ್ಟಿರ್ತಾನ. ನಾನ ಎಲ್ಲಾರು ಮಾಡ್ಸ್ಕೊಂಡ್ ಬಿದ್ದಿತ್ತ ಹೇಳಿ. ಹೌದಿಲ್ಲ? ಗಂಡನಿಗೆ ಎಷ್ಟು ತ್ರಾಸ ಆಗಿರ್ತದಪ್ಪ ಅಂತಂದ್ರ ಬಹಳ ದೊಡ್ಡ ತ್ರಾಸ. ಹೋಯಪ್ಪ, ನೀನು 1ನೇ ತಿಂಗಳು ಹಿಡ್ಕೊಂಡು 9 ತಿಂಗಳ ತನಕ ದವಾಖಾನಿ ಕರ್ಕೊಂಡು ಹೋಗವನ. ಹೌದಿಲ್ಲ? ಒಳಗಿನ ಕೂಸಿನ ಚಲೋ ಐತೋ, ಏನು ಸುಮಾರ ಐತೋ, ಏನು ಕೆಟ್ಟ ಐತೋ, ಎಲ್ಲಿ ನಾನು ಹೆಂಡತಿಗೆ ತ್ರಾಸ ಮಾಡ್ತೈತೋ, ಏನೇನು ಬಹಳ ಕಷ್ಟ ಕೈ ಕಾಲ ಹಿಡಿದ
ಅದನ್ನ ಸ್ಕ್ಯಾನಿಂಗ್ ಮಾಡಿಸ್ತೀವಿ ನಾವು. ಮುದಿ ಬರ್ತಾಳೆ ಎಲ್ಲ ಇದ್ದಾನ ಜಟ್ ಕರೀತ ಬೇಡ ಅದನ್ನ ಗುಡಿ ಇರ್ಲಿ. ಹೌದಿಲ್ಲ, ಸ್ಕ್ಯಾನಿಂಗ್ ಮಾಡಿಸಿ ನನ್ನ ಹೆಂಡತಿಗೆ ತ್ರಾಸ ಆಗಬಾರ್ದು, ಏನು ನೋವಾಗಬಾರ್ದು, ಆಯ್ತು ಒಟ್ಟ ಅಳಬಾರ್ದು. ನೀ ಕೂಸನ ಹೊರದಷ್ಟ ನಿನ್ನ ಒಳಗಿರ್ತಕ್ಕಂಥ ನನ್ನ ಕೂಸನ್ನ ಜೋಪಾನ ಮಾಡುವ ಕರ್ತವ್ಯ ಯಾರ್ದಪ್ಪ ಅಂತಂದ್ರ ಮಾಡ್ಕೊಂಡಿರ್ತಕ್ಕಂಥ ಗಂಡಂದದ. ಕರಿಯಾದ ಮಾತು ಇವ್ರದೇನು ಬರೇ ತ್ರಾಸ ನೋಡ್ರಿ ಇವ್ರು ಬಾಯ್. ಹೌದಿಲ್ಲ, ಎಲ್ಲಿ ತ್ರಾಸ ಆಗ್ತೈತಿ ನಿನಗ? ಸೋಳ ಕಡದಾವು. ಹೌದೌದು ಕರಿಯಾದ. ಹೌದಿಲ್ಲ, ಹೌದೌದು. ಇವತ್ತು ನೀ 9 ತಿಂಗಳ ಹೊತ್ತಿನಂದ್ರು ನಿನಗ ಗರ್ಭಕೋಶ ಅಂತಕ್ಕಂಥದ್ದು ಏನದಲ್ಲ, ಅದ ನಮ್ಮ ಅಪ್ಪ ಕೊಟ್ಟ ಭಿಕ್ಷೆ ಅದ. ನೋಡಲ್ಲ ನಮ್ಮ ಅಪ್ಪ ಕೊಟ್ಟ ಭಿಕ್ಷೆ ಅದ. ಹೌದಿಲ್ಲ, ಹೌದೌದು. ಅದನ್ನ ನೀ ನಾವ್ ಅಂದ್ರೆ ಹೊರಬೇಕು, ಬಿಡಂದ್ರೆ ಬಿಡಬೇಕು. ಸುಮ್ ಬಾಡಿಗೆ ಕಾಯ್ತಿದ್ದಂಗ ನೀವು. ಹೌದಿಲ್ಲ, ಹೌದೌದು. ಯಾರಿದ್ದಾಗ ಬಾಡಿಗೆ ಕಾಯ್ತಿದ್ದಂಗಲೇ ಇವ್ರು ಬಾ ಕೆಟ್ಟ ಬಿಡಿಸಿ ಮಾತಾಡ್ತೀಪ. ನೀ ನನಕ ಬಿಡಿಸ್ಪ ನೀ. ಹೌದಿಲ್ಲ, ಹೌದೌದು. ಅದಕ್ಕ ಏನ್ ಹೇಳ್ತ ಗಂಡ ಕುಂದ್ರೆ ಕುಂದ್ಬೇಕು, ನಿಲ್ಲಬೇಕು. 4 ದುಪ್ಪದ ಮ್ಯಾಗ ಗುದಿಸ್ಕೊಂಡ್ರು ಸುಮ್ಮ ಇರ್ಬೇಕು ಅನ್ಕೊಂಡ್ ಮತ್ತ. ಹೌದಿಲ್ಲ, ಹೌದೌದು. ಇನ್ನೊಂದು ಮಾತು ಹೇಳಿದ್ರು ಅವ್ರು, ಏನಂತ? ಒಟ್ಟ ಗಂಡ ಅಂದ್ರೆ ದೇವ್ರ ತಂದ್ಬಿಟ್ರು ಅವ್ರು. ಗಂಡ ಅಂದ್ರೆ ದೇವ್ರ ಗಂಡ ಅಂದ್ರೆ ದೇವ್ರ ಇದ್ದಂಗ ಗಂಡನ ಪಾದ ತೊಳೆದ ನಾವು ನೀರು ಕುಡಿದ್ರ ಸ್ವರ್ಗದಾಗ ಮುಕ್ತಿ ಸಿಗ್ತೈತಿ ಅಂತ ಹೇಳಿದ್ರು. ಹೇಳ್ತಾರ ಅವ್ರು. ಹೌದಿಲ್ಲ, ಗಂಡನ ಪಾದ ತೊಳೆದ್ರ ಸ್ವರ್ಗದಾಗ ಮುಕ್ತಿ ಸಿಗ್ತೈತಿ ಅಂತ ನಿಮ್ಮ ಬಾಯಿನ ನೀವ ಹೇಳಿರಿ. ಹೆಂಡತಿ ಪಾದ ತೊಳೆದ್ರೆ ಯಾರಿಗೆ ಏನು ಸುಖ ಸಿಗ್ತೈತಿ? ನಮ್ಮದ್ ತೊಳೆದ್ರೆ ನಿಮಗ್ ಮುಕ್ತಿ ಸಿಗತೈತಿ, ನಿಮ್ಮದ್ ತೊಳೆದ್ರೆ ಯಾರಿಗೆ ಮುಕ್ತಿ ಸಿಗೈತನ? ಏನ್ ಹೇಳ್ತಿರೋ ನಿಮ್ಮನ್ನ? ಹೌದಿಲ್ಲ, ಬರೀ ನಮ್ಮದ ಹೇಳದಾತು. ನಿಮ್ಮದ್ ಹೇಳಾರ್ಬೇಕಲ್ಲ, ನಿಮ್ಮದ್ ಯಾವಾಗ ಹೇಳಾವ್ರಿ ನೀವ? ಅದೇಲಿ ಹೇಳಾರ ಯಾರಿಲ್ಲ ಇಲ್ಲಿ. ಹೌದಿಲ್ಲ, ಅದಕ್ಕೆ ಒಬ್ಬ ತುಳು ಒಬ್ಬ ಕವಿ ಹೇಳ್ತಾರ. ಏನಂತ ಹೇಳ್ತಾರ? ಏನ್ ಹೇಳ್ತಾರಪ್ಪ ಅಂತಂದ್ರ, ಹೌದಾ, ಊಸ್ ಕೂಡೆ ಮದನ ಮೂಳೆ ಸಕಟ್ ಹಿ ಕಾಯ ಅಂತ. ಬರ್ಲಿ ಟೇಸ್ಕ ಬರ್ಲಿ ಒಂದು ಮೆಟ್ಟಿಲ್ಕಂತ ಅಂದೋಳ. ಹೌದು, ಊಸ್ ಕೂಡೆ ಮದನ ಮೂಳೆ ಸಕಟ್ ಹಿ ಕಾಯ. ಹೌದೌದು, ಜಗ್ಗಿ ತಗೋ. ಹೌದಿಲ್ಲ, ಹಿಂಗಂದ್ರ ಏನ? ಹಿಂಗಂದ್ರ ಏನ್ರಿಪ್ಪ? ನೋಡು ಸಿದ್ರಾಯಣ್ಣ, ಹೇಳೋ ಸಿದ್ದಣ್ಣ, ಕಪ್ಪಿ ಸಿಹಿ ಐತಪ್ಪ ಅಂತಂದ್ರ ಶಪ್ಪಿ ಧರಿಸಿದ ತಿನ್ನಬಾರ್ದಂತ. ತಿಂದ್ರೆ ಯಾರು ಆಗತ್ತಾಯ್ತು ಅಪ್ಪ, ಅದನ್ನ ಹೇಳ ಮೊದಲು ನಮಗ. ಶಪ್ಪಿ ಧರಿಸಿದ ಸೇರ ಕಾಣ್ತಾ ನೀ ತಿಂದದ ಖರೆ ಆದ್ರ ಹೊಟ್ಟಿ ಕಡಿತೈತಿ, ಸಂದಾಸ ಹತ್ತೈತಿ, ಸುಡಗಾಡ್ ಆಗ್ತೈತಿ. ಅದೇನ್ ಹೈರಾಣ ಆಕೈತಳಪ್ಪ ನಿನಗ್ ಹೈರಾಣ ಅಲ್ಲ. ಹೌದೌದು, ಕೊಟ್ರ ಕುಂಡಾಕ್ ಬರಲ್ಲ, ನಿಂತ್ರ ನಿಲ್ಲಾಕ್ ಬರಂಗ್ರ ತೆರಿಯೋದ್ ಆ ಕಡೆ ಬಿಡ್ಬೇಕು. ಹೌದಿಲ್ಲ, ಆಗ್ತತಿ. ನಾ ಯಾಕೆ ಈ ಮಾತು ಹೇಳಿನಪ್ಪ ಅಂತಂದ್ರ, ಯಾಕ ನಮಗ ಮಾತು ಬರ್ತಾವಪ್ಪ ಅಂತಂದ್ರ ಬಾಳ ಶೈಲಿ ಬಿಡ್ಬಾರ್ದು, ಬಾಳ ಶೈಲಿ ಬಿಡಬಾರ್ದು. ಬೆಟ್ರ ಹಿಂಗೆ ಅಡವಾಟ್ ಆಗೈತು. ಹೌದಿಲ್ಲ, ನಾವ್ ಏನೇ ಮಾತಾಡ್ರು, ನಾವ್ ಏನೇ ಹಾಡಿದ್ರು ಕೂಡ ಪುರಾಣದಾಗಿರ್ಬೇಕು. ನಮ್ಮ ಅದು ಗಂಡ್ ಹಾಡಾಕಂತರ ಗಂಡಿ ಸಂಬಂಧ ಪಟ್ಟಿರ್ಬೇಕು, ಹೆಣ್ ಹಾಡಾಕಂತರ ಹೆಣ್ಣಿ ಸಂಬಂಧ ಪಟ್ಟಿರ್ಬೇಕು. ಹೌದೌದು, ನಮ್ಮ ಬಾಯಿ ನಮ್ಮ ಒಳಗೆ ಹಿಡ್ತದಾಗಿರ್ಬೇಕು. ನಮ್ಮ ಒಳಗೆ ಹಿಡ್ತಾಗಿದ್ರ ಕರಿ ಆಗ್ತದ, ಕರಿ ಆಗ್ತದ, 4 ಮಂದಿಗೆ ಹಿಡಿಸ್ತದ. ಹೌದು, ನಾವ್ ಮಾತಾಡಿ ಸಕ್ಸಸ್ ಆಗ್ತದ. ಹೌದಿಲ್ಲ, ಹೌದೌದು. ಅದಕ್ಕ ಸರಜೋಡಿ ಕಲಾವಂತರು ನಾವೇನು ಶಾಣೆ ಅಲ್ಲ, ಅವ್ರಟ್ ಅಲ್ರಿಪ್ಪ. ನಾವೇನು ತಲಿ ಬಡಿಯಾಕ ಭುಜ ಬಡಿಯಾಕ ಏನು ಬಂದಿಲ್ಲ. ಅದೇನಂದ್ರ ಅವ್ರು ಭುಜ ಬಡ್ದಾರ ಬಂದಾರ. ಅವ್ರು ಒಟ್ಟ ಹೆಣ್ ಆಡಾಕಂದ್ರ ಬಾಳ ಮೆಕ್ಕಿದ ಗಡಿಗಳು ಅಂತವ್ರ. ಅದ್ಯಾರು ದೂರ ಇಟ್ಟಾರ ಅವ್ರು. ನಮ್ ತಲಿನ ಸರಿ ಇಲ್ಲ. ಹೌದೌದು, ಹೌದಿಲ್ಲ, ಹೌದೌದು, ಬಾಳ ಶಾಣ್ಯ ಮಂದಿದಲ್ಲ. ಒಟ್ಟ ನಮ್ ಹನುಮಂತ ಸರ್ ತಲಿ ಬಡಿಯಾಕ ಆಗ್ಲಿಕ್ಕಂದ್ರ ಭುಜಾನ ಬಡಿತಾರಂತವ್ರ. ಭುಜ ಬಡಿಯವ್ರ. ಇವತ್ತು ಬೋಳೋಬಳ ಗ್ರಾಮಕ್ಕೆ ಎದಕ್ಕೆ ಬಂದಿಪ್ಪ ಅಂತಂದ್ರ, ಹಂಗ ನನ್ನ ತಲಿ ಬಡಿಯಾಕ ನೀ ಬಂದಲ್ಲ, ನಿನ್ನ ಭುಜ ಬಡಿಯಾಕ ನಾ ಬಂದಿಲ್ಲ. ಹೌದೌದ, ಇವತ್ತಿನ ದಿವಸ ಜ್ಞಾನದ ಭುಜ ಬಡಿದಾಡಬೇಕಾಗ್ಯದ. ಕೈ ಬಡ್ದಾಡಬಾರದು ಇಲ್ಲಿ. ಕೈ ಅಲ್ಲ, ನಿನ್ನಲ್ಲಿ ಜ್ಞಾನದ ಶಕ್ತಿ ಎಟ್ಟದ ಅದು ಗೊತ್ತಾಗ್ಬೇಕು. ಅದ ಬಡ್ದಾಡಬೇಕು ಇಲ್ಲಿ. ಹೌದೌದ, ಭುಜ ಬಡಿಯಾಕ ತಲ್ಯಾ ಬಡಿಯಾಕ ಜಗಳ ಬಂದ್ರಿ ನೀವು ಅರ್ಥ ಬಡಿಯಾಕ ಬಡ್ಕೋತ್ ಕೂತ್ ಬಿಡ್ರಿ. ನೀವು ಬಡ್ಕೊತ್ಕೊಂಡ್ರೆ ಮರ ಅದ ಕಲ್ಸ್ಬೇಡ್ರಿ ಕಡಿ. ಹೌದಿಲ್ಲ, ಹೌದೌದ, ಹಾಡಿಕೆ ಲಕ್ಷಣ ಅಲ್ಲ, ಕರಿ ಅದ. ಹೌದಿಲ್ಲ, ನಮ್ಮಿಂದ ನಿಮಗೆ ಮಾತಿನೊಳಗೆ ಏನಾರ ಸ್ವಲ್ಪ ತೊಂದರೆ ಆಗಿದ್ರ, ಹೌದೌದು, ಮನುಷ್ಯಗೂ ನೋವು ಆಗಿದ್ರ, ಹೌದಿಲ್ಲ, ಕ್ಷಮೆ ಇರ್ಲಿ. ಹೌದಿಲ್ಲ, ಅದಕ್ಕ ಕಲಾವಂತರು ಬಹಳ ಶಾಣೆ ಅದಾರ. ಮುಂದಿನ ಸಂಜೆ ಮತ್ತ ಹೆಂಗ ಹಾಡ್ತಾರ, ಹಂಗ ಕುಣಿತಾರ, ಹಂಗ ಹಾಡೋದು ಅಂತ ಹೇಳಿ ಕೆಳ ಹಾಡ್ ಹೇಳ್ತದ. ಹಂಗದ ಹಾಡ. ಏ ಕಣ್ಣಿನೊಳಗ ಸುರುವಾದ ಪ್ರೀತಿ, ಮನಸ್ಸಿನೊಳಗ ಮಣಿ ಮಾಡೈತಿ, 2 ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ.
ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಏಕವಾಗಿ ಬೆರತೈತಿ ಹೃದಯದ ರಾಜದೊಳಗ ಮಹಾರಾಣಿ ಜರತಿ ಹೃದಯದ ರಾಜದೊಳಗ ಮಹಾರಾಣಿ ಜರತಿ ಮನಸ್ಸಿಗೆ ಮೌನಕ ಹಾಡ್ಯಾಳ ನಾನ ಅಂತೀವಿ ಬಾಳ ಎನ್ನ ಹೆತ್ತ ಅಂತೀವಿ ಮಲ್ಲ ರಸ್ತಿ ಮಾಡಾಕಿ ನಿಮ್ಮವ್ವ ಕೇಳ ಅಕ್ಕಿ ಹೆಂಗ ಅದಾಳ ಸಿದ್ರಾಯಣ್ಣ ಏನಂತು ಆದಿ ಒಳಗ ನಾರಾಯಣ ಶಕ್ತಿ ಅಂತಕ್ಕಂಥ ಒಂದು ನಾಮ ಇಟ್ರು ಅದಿ ಒಳಗ ನಾರಾಯಣ ಶಕ್ತಿ ಅನ್ನುವಂತ ನಾಮ ಇಟ್ಟಾರ ಹೌದಿಲ್ಲ ಶೂನ್ಯದೊಳಗ ನಮ್ಮಪ್ಪ ಭಗವಾನ ಸದಾಶಿವ ಅಂತೇಳಿ ನಾವು ನಾಮ ಇಟ್ಟಿವಿ ಇಟ್ಟಿವಲ್ಲ ಹೌದಿಲ್ಲ ಹೌದೌದು ಅವ್ರು ಇಟ್ಟಾರ ಹೌದ ನಮ್ಮಪ್ಪ ಹೆಂಗದಾನ ಅಂತೇಳಿ ನನ್ನ ಕೇಳ ನಾವ್ ಹೇಳ್ತೇವು ಹೌದೌದ ನೀ ಆದಿ ಒಳಗ ನಾರಾಯಣ ಶಕ್ತಿಯನ್ನು ಇಟ್ಟಿಲ್ಲ ಹೌದೌದ ಆಕಿ ಹೆಂಗದಾಳ ಯಾವ ಕಲರ್ ಅದಾಳ ಯಾವ ರೂಪ ಅದಾಳ ನೋಡಾಕ್ ಯಾಕದಾಳ ಏನು ಉದ್ದದಾಳೋ ಏನು ಗಿಡ್ಡದಾಳೋ ಏನು ಬಡಕದಾಳೋ ಏನು ಮಟ್ಟದಾಳೋ ಹೌದಿಲ್ಲ ಬೇಕಲ್ಲ ಹೇಳ ಹೌದೌದು ಮಲ್ಲೇಶ್ ಪಟ್ರೋಲ್ ಜನಪದ ಹಾಡು ನಾನ ಅಂತೀವಿ ಬಾಳ ಎನ್ನ ಹೆತ್ತ ಅಂತೀವಿ ಮಲ್ಲ ರಸ್ತಿ ಮಾಡಾಕಿ ನಿಮ್ಮವ್ವ ಕೇಳ ಅಕ್ಕಿ ಹೆಂಗ ಅದಾಳ ಮ್ಯಾಲಿನ ನನಗ ಹೇಳ ಸರಳ ನಿಮ್ಮ ಮ್ಯಾಲದ ನಮಗ ಹೇಳ ಸರಳ ಹವಾಯ ವಿಚಾರ ಜಡಿಯಾಳ ಹವಾಯ ವಿಚಾರ ಜಡಿಯಾಳ ಮನಸ್ಸಿಗೆ ನಂದ ನಿಂದ ಜೋಡಿಯ ಜಾಳ ಓಡಬೇಕಂತ ಇಲ್ಲಿ ಚಂದೋಳ ಹಾಡ ಹಾಡಿದ ಹುಡುಗಿ ಕೇಳ ಜನ ಹೊಡಿಬೇಕ ಕುಂತ ತೀರ ನಂದ ನಿಂದ ಜೋಡಿಯ ಮ್ಯಾಲ ಓಡಬೇಕಂತ ಇಲ್ಲಿ ಚಂದೋಳ ಹಾಡ ಹಾಡಿದ ಕೇಳ ಜನ ಹೊಡಿಬೇಕ ಕುಂತ ತೀರ ಹಾಡ ಬರಲಿ ಹುಡುಗಿ ಸರಳ ಹಾಡಿಗೆ ಹಾಡ ಬರಲಿ ಕೆಳ ಸರಳ ಈಗಿದು ನಂದು ಜೋಡಿಯ ಜಾಳ ನೋಡಬೇಕಂತ ಇಲ್ಲ ಜನದೋಳ ಹಾಡ ಹಾಡಿದ ಹುಡುಗಿ ಕೇಳ ಜನ ಹೊಡಿಬೇಕ ಕುಂತ ಸೇಳ
ಹುಡುಗಿಯ ಬ್ಯಾಳ ನೋಡ್ಬೇಕಂತ ಇಲ್ಲಿ ಜನದೋಳ ಆಡ ಹಾಡಿದ ಹುಡುಗಿ ಕೇಳ ಜನ ಹುಡಿಬೇಕ ಕುಂತ ಕೇಳ ಹಾಡಿಗಿ ಹಾಡ ಬರಲಿ ಹುಡುಗಿ ಸರಳ ಹಾಡಿಗೆ ಹಾಡ ಬರಲಿ ಕೆಲ ಸರಳ ಬಂದಿಯ ಚಲಿಯ ಚಳಿಚಾಳ ಹವಯ ವಿಚಾರ ಬಂದಿಯ ಚಲಿಯ ಚಳಿಚಾಳ ದೇಶದೊಳಗ ಮೂಲ ಜೀವಳ ರಾಯ ದೇವರ ಜಾಲ ಪಾದುಲಿಂಗದಲ್ಲಿ ಕವಿಗಾಳ ಆದಿ ಸಂಗಪ್ಪ ಹರಿವಾಳ ದೇಶದೊಳಗ ಮೂಲ ಜೀವಳ ರಾಯ ದೇವರ ಜಾಲ ಪಾದುಲಿಂಗದಲ್ಲಿ ಕವಿಗಾಳ ಆದಿ ಸಂಗಪ್ಪ ಹರಿವಾಳ ಹಾಡತಾನ ಕೇಳ ಸರಳ ಹಾಡಾನ ಕೇಳ ಸರಳ ವಿಚಾರ ಗಡಿಯ ಗಡಿಚಾಳ ಹವಯ ವಿಚಾರ ಗಡಿಯ ಗಡಿಚಾಳ ಕಣ್ಣಿನೊಳಗ ಶುರುವಾದ ಪ್ರೀತಿ ಅನಸಿನೊಳಗ ಮನಿ ಮಾಡೈತಿ ಅದನ್ನು ದೇಹ ಮುಂದೆ ಜೀವ ಪ್ರೇಮವಾಗಿ ಬೆಳತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಅದನ್ನು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳತೈತಿ ಹೃದಯದ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ಹೃದಯದ ಮಹಾರಾಣಿ ನೀನೆ ಗೆಳತಿ ಭಕ್ತ ಕೇಳ ಗೆಳತಿ ಮನಸ್ಸಿಟ್ಟ ಕೇಳ ಗೆಳತಿ ನಮ್ಮ ಪ್ರೀತಿ ನನ್ನ ಹೃದಯ ರಾಜ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜ ಮಹಾರಾಣಿ ನೀನೆ ಗೆಳತಿ